ಒಂದು ಊರಿನಲ್ಲಿ ಒಬ್ಬ ಭಿಕ್ಷುಕನಿದ್ದನು. ಅವನ ಹತ್ತಿರ ಒಂದು ಮರದ ಪೆಟ್ಟಿಗೆ ಹಾಗೂ ಒಂದು ಚಾಪೆ ಮಾತ್ರ ಇತ್ತು. ಆ ಭಿಕ್ಷುಕನು ಮರದ ಪೆಟ್ಟಿಗೆ ಎದುರಿಟ್ಟು ಚಾಪೆ ಮೇಲೆ ಕುಳಿತು ಭಿಕ್ಷೆ ಬೇಡುತ್ತಿದ್ದನು. ಆ ಭಿಕ್ಷುಕನಿಗೆ ನೂರಾರು ಜನರು ಭಿಕ್ಷೆ ನೀಡುತ್ತಿದ್ದರು. ಆ ಭಿಕ್ಷುಕನು ಪ್ರತಿದಿನ ರಾತ್ರಿ ಊಟ ಮಾಡಿ ಮರದ ಪೆಟ್ಟಿಗೆಯ ಮೇಲೆ ಮಲಗುತ್ತಿದ್ದನು. ಒಂದು ದಿನ ಒಬ್ಬರು ಭಿಕ್ಷುಕನ ಯೋಗಕ್ಷೇಮ ವಿಚಾರಿಸಲು ಬಂದರು. ಆ ವ್ಯಕ್ತಿಗೆ ಭಿಕ್ಷುಕನು ಮರದ ಪೆಟ್ಟಿಗೆ ಮೇಲೆ ಮಲಗುವುದನ್ನು ನೋಡಿ ತುಂಬಾ ದುಃಖವಾಯಿತು. ಭಿಕ್ಷುಕನ ಪರಿಸ್ಥಿತಿಯನ್ನು ನೋಡಿ ಆ ವ್ಯಕ್ತಿಯು ಮರದಿಂದ ಮಾಡಿದ ದೊಡ್ಡ ಮಂಚವನ್ನು ತಯಾರಿಸಿ ಅವನಿಗೆ ಕೊಡುತ್ತಾನೆ. ಭಿಕ್ಷುಕನು ಪೆಟ್ಟಿಗೆಯ ಮೇಲೆ ಮಲಗುತ್ತಿದ್ದನೇ ಹೊರತು ಇಲ್ಲಿಯವರೆಗೂ ಅದನ್ನು ತೆರೆದು ನೋಡಿರಲಿಲ್ಲ. ಮಂಚವನ್ನು ಕೊಟ್ಟ ಸಂತೋಷಕ್ಕೆ ಭಿಕ್ಷುಕನು ತನ್ನಲ್ಲಿರುವ ಪೆಟ್ಟಿಗೆಯನ್ನು ಅವರಿಗೆ ನೀಡುತ್ತಾನೆ. ಮಂಚವನ್ನು ಕೊಟ್ಟ ವ್ಯಕ್ತಿಯು ಭಿಕ್ಷುಕನು ಕೊಟ್ಟ ಪೆಟ್ಟಿಗೆಯನ್ನು ಮನೆಗೆ ಕೊಂಡು ಹೋಗುತ್ತಾನೆ. ಅವನು ಪೆಟ್ಟಿಗೆಯನ್ನು ಮನೆಗೆ ಕೊಂಡು ಹೋಗಿ ನೋಡಿದಾಗ ಪೆಟ್ಟಿಗೆ ತುಂಬಾ ಚಿನ್ನದ ನಾಣ್ಯಗಳಿದ್ದವು. ನೋಡಿ ಸ್ನೇಹಿತರೆ, ಯಾರೋ ಕೊಟ್ಟಂತಹ ಆ ಪೆಟ್ಟಿಗೆಯನ್ನು ಆ ಭಿಕ್ಷುಕನು ಎಷ್ಟೋ ವರ್ಷಗಳಿಂದ ಅದರ ಮೇಲೆ ಕುಳಿತು ಭಿಕ್ಷೆ ಬೇಡುತ್ತಿದ್ದನೇ ಹೊರತು ಅದರ ಒಳಗಡೆ ಏನಿದೆ ಎಂಬುದನ್ನು ತಿಳಿದಿರಲಿಲ್ಲ. ತಿಳಿದಿದ್ದರೆ ಅವನು ಭಿಕ್ಷುಕನಾಗಿ ಉಳಿಯುತ್ತಿರಲಿಲ್ಲ. ಸ್ನೇಹಿತರೆ, ಹಾಗೆ ನಾವು ಕೂಡ ಯಶಸ್ಸಿನ ಹಾದಿಯನ್ನು ನಿರ್ಲಕ್ಷಿಸಿದರೆ ನಾವು ಕೂಡ ಭಿಕ್ಷುಕನ ಹಾಗೆ ಜೀವಿಸಬೇಕಾಗುತ್ತದೆ.